ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಎಲ್ಲಿ ಹೋಗಿದ್ವಿ, ಏನೇನೆಲ್ಲ ಟ್ರಿಪ್ ಮಾಡಿದ್ವಿ, ಬ್ಯಾಂಗ್ಳೂರ್ ಟ್ರಿಪ್ಪು ಸೆಕೆಂಡ್ ವಿಡಿಯೋ ಇದು. ಸೊ ನೋಡಿ, ಸ್ನೋ ಸಿಟಿ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಪ್ಯಾಲೇಸ್ಗೆ ಬಂದ್ವಿ. ಬ್ಯಾಂಗ್ಳೂರ್ ಪ್ಯಾಲೇಸು ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಮೈಸೂರು ಪ್ಯಾಲೇಸ್ ಅಷ್ಟು ಇಲ್ಲ. ಒಳಗಡೆ ಎಲ್ಲ ಸ್ವಲ್ಪ ಒಂದು ರೇಂಜಿಗಿದೆ, ಬಟ್ ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಸೊ ಇದು ಹೊರಗಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ಬಿಸಿಲು ಸಹ ಇತ್ತು. ಸೊ ಹಾಗಾಗಿ ಹೊರಗಡೆ ವಿಡಿಯೋ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡ್ವಿ. ಬಟ್ ಒಂದೇನಪ್ಪ ಅಂತ ಅಂದರೆ ಇಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಫ್ರೆಂಡ್ಸ್. 250 ಇತ್ತು ಒಬ್ಬರಿಗೆ ಫರ್ ಫೀಸು. ತುಂಬ ಅಂದರೆ ತುಂಬ ಬೇಜಾರಾಯಿತು ನನಗೆ. ಬಟ್ ನೋಡುವಂಥದ್ದು ಏನೂ ಇಲ್ಲ. ಸೊ ಯಾರಾದರೂ ಹೋಗೋರಿಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಈಗ ರಾಜರ ಐಟಮ್ಸ್ ಎಲ್ಲ ಇದೆ ಅಲ್ವಾ. ಸೊ ಹಾಗಾಗಿ ನೋಡಲಿಕ್ಕೆ ಹೋಗಲೇಬೇಕು ಅನಿಸುತ್ತೆ. ಅದನ್ನು ಮುಗಿಸ್ಕೊಂಡು ನಾವು ಇಸ್ಕಾನ್ಗೆ ಬಂದ್ವಿ. ಸೊ ಇಸ್ಕಾನಲ್ಲಿ ನಿಮಗೆ ಗೊತ್ತೇ ಇದೆ, ಯಾವುದೇ ರೀತಿ ಟಿಕೆಟ್ಸ್ ಏನೂ ಇರಲ್ಲ. ಸೊ ನಾವು ಬಂದಿದ್ದು ಸಂಜೆ 4 ಗಂಟೆ ಓಪನಿಂಗ್ ಟೈಮ್ ಆಗಿತ್ತು. ಆಗ ಎಲ್ಲರೂ ಹೋಗ್ತಿದ್ವು. ಸೊ ನೋಡಿ, ಇದನ್ನೆಲ್ಲ ನೋಡ್ತಾ ಇಲ್ಲಿ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಪ್ರಸಾದ ಎಲ್ಲ ಇರುತ್ತೆ. ಸೊ ತುಂಬ ಖುಷಿ ಆಯಿತು ನನಗೆ. ಮತ್ತು ಹರೇ ರಾಮ ಹರೇ ಕೃಷ್ಣ ಅಂತ ಹೇಳ್ತಾ ಒಳಗಡೆ ಹೋಗೋದು ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಮುಗಿಸ್ಕೊಂಡು ಮತ್ತೆ ನಾವು ಈ ಪ್ಲೇಸ್ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸ್ ಅಂತ ಹೇಳಿ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ. ಸೊ ತುಂಬ ಸ್ಯಾಡ್ ಆಯಿತು. ಸೊ ಫಸ್ಟ್ ಟೈಮ್ ಬಂದಿದ್ದು ನಾನು ಇಲ್ಲಿಗೆ, ಅಷ್ಟೇ ಸ್ವಲ್ಪ ಖುಷಿನೇ ಆಯಿತು. ಬಟ್ ಸರ್ ಇಲ್ಲದೆ ಇರೋದು ನಮಗೆ ತುಂಬ ಅಂದರೆ ತುಂಬ ನೋವಿದೆ ಅಲ್ವಾ. ರಿಯಲಿ ನನಗೆ ವಿಡಿಯೋ ಮಾಡಬೇಕಾದ್ರೂ ತುಂಬ ಅಂದರೆ ತುಂಬ ನೋವಾಗ್ತಿತ್ತು. ನೋಡಿ, ಅವರ ಮುಖದಲ್ಲಿ ಎಷ್ಟು ನಗು ಮುಖ ಇದೆ ಅಲ್ವಾ. ಸೊ ಇಡೀ ಕರ್ನಾಟಕನೇ ಬೆಚ್ಚಿ ಬೀಳುವಂತಹದ್ದು. ನನ್ನ ಮಗಳಿಗೆ ತುಂಬ ಆಸೆ ಇತ್ತು ಇಲ್ಲಿ ಹೋಗ್ಬೇಕಂತ ಹೇಳಿ, ಖುಷಿಯಿಂದ ಹೋದಳು. ಬಟ್ ನೋಡಿದರೆ ಅವಳಿಗೆ ಹುಷಾರು ತಪ್ಪಿತ್ತು ಮಗಳಿಗೆ. ಫುಲ್ಲು ಜ್ವರ ಬಂದುಬಿಟ್ಟಿತ್ತು ದೊಡ್ಡ ಮಗಳಿಗೆ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲೇ 3 ಇದೆ, ಪುನೀತ್ ರಾಜ್ಕುಮಾರ್ ಸಮಾಧಿ, ಹಾಗೆ ರಾಜ್ಕುಮಾರ್ ಸಮಾಧಿ, ಡಾಕ್ಟರ್ ಪಾರ್ವತಮ್ಮ ಅವರ ಸಮಾಧಿ ಸಹ. ಸೊ ನನಗೆ ಅಲ್ಲಿ ಜನ ಇರೋದ್ರಿಂದ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಇದು ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅವರು ರಾಜ್ಕುಮಾರ್ ಅವರ ಎಲ್ಲನೂ ಅಷ್ಟೇ, ಅಪ್ಪಾಜಿ ಅವ್ರದ್ದು ತುಂಬ ಫೋಟೋಸ್ ಎಲ್ಲ ಇದು ಮಾಡಿ ಇದು ಹೊರಗಡೆ ಬರುವಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅಷ್ಟೇ ಚೆನ್ನಾಗಿದೆ ಇಲ್ಲಿ ಲೊಕೇಶನ್ನು ಸಹ. ಅದನ್ನು ಮುಗಿಸ್ಕೊಂಡು ಈಗ ನಾವು ಅದರ ಪಕ್ಕದಲ್ಲೇ ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವ್ರದ್ದು ಸಮಾಧಿ ಸಹ ಇದೆ. ಸೊ ಅಲ್ಲಿಗೆ ಬಂದ್ವಿ. ನೋಡಿ, ಅದೇ ಇದು ಪಾರ್ಕು, ತುಂಬ ಎಂಟ್ರೆನ್ಸಲ್ಲಿ ಇದು ನನಗೆ ತುಂಬ ಶಾಕ್ ಆಗಿದ್ದ ವಿಷಯ ಏನಪ್ಪ ಅಂತಂದರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಇದು ಲೊಕೇಶನ್ನು. ಸೊ ಅಷ್ಟೇ ಪಾರ್ಕ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ತುಂಬ ಕಷ್ಟ ಇರುತ್ತೆ ಅಲ್ವಾ ಈ ಥರ ಎಲ್ಲ ಮೇಂಟೈನ್ ಮಾಡಲಿಕ್ಕೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಶೋ ಗಿಡ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಹತ್ತಿರದಲ್ಲೇ ಹೋಗಿ ಸಮಾಧಿನ ನಾನು ನೋಡಿಕೊಂಡು ಬಂದ್ವಿ. ಸೊ ಅವರು ಅಷ್ಟೇ ನಮ್ಮ ಇದಕ್ಕೆ ತುಂಬ ಅಂದರೆ ತುಂಬ ಮೂವೀಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದು ಸಹ ಸ್ವಲ್ಪ ನೋವು ತರುವಂತಹ ವಿಷಯನೇ. ನೋಡಿ, ಸಮಾಧಿ ಹತ್ರನೇ ಬಂದ್ವಿ ನಾವು. ತುಂಬ ಹತ್ತಿರದಲ್ಲೇ ಇತ್ತು ಇದು ಸಮಾಧಿ. ನೋಡಿದ್ರಲ್ಲ, ನೋಡಿ ಅವ್ರ ಮುಖ ನೋಡಿದ ತಕ್ಷಣವೇ ನಿಮಗೆಲ್ಲ ಒಂದು ಸೆಕೆಂಡ್ ಇದಾಗುತ್ತೆ ಅಲ್ವಾ, ಎಷ್ಟು ಚೆನ್ನಾಗಿ ಸಮಾಧಿ ಮಾಡಿದ್ದಾರೆ ನೋಡಿ. ಫ್ಲವರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಈಗ ಹಾಲಿಡೇಸ್ ಇತ್ತಲ್ವ, ಹಾಗಾಗಿ ತುಂಬ ಜನ ಸಹ ಬಂದಿದ್ದರು. ತುಂಬ ಚೆನ್ನಾಗಿ ಇತ್ತು ನೋಡಿ, ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ದೊಡ್ಡ ಪಾರ್ಕ್ ಟೈಪ್ ಇದೆ, ನನಗೆ ತುಂಬ ಇಷ್ಟ ಆಯಿತು ಇದು. ಸೊ ಇದು ಮುಗಿಸ್ಕೊಂಡು ಈಗ ಫೋಟೋಸ್ ಎಲ್ಲ ತೊಗೊಂಡ್ವಿ. ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಸಮಾಧಿ ಹತ್ರ ಒಂದು ಫೋಟೋ ತೊಗೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿ ನಗು ಮುಖದಲ್ಲಿ. ಎಲ್ಲರೂ ಮನೆಯಲ್ಲಿ ಹೇಳ್ತಾರಲ್ಲ, 4 ಜನ ನೋಡ್ರೆ ಏನಂತಾರಂತ, ಆ 4 ಜನ ನಾವೇನು ಹೇಳುದಿಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.